ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ಗೋಬಿ ಮಂಚೂರಿ ಮಾಡೋದು ಹೆಂಗಂತ ಹೇಳ್ತೀನಿ ನೋಡ್ರಿ. ನಾನು ಇಲ್ಲೊಂದು ಗೋಬಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ. ಗ್ಯಾಸ್ ಮೇಲೆ ನೀರು ಕಾಯ್ಸಕ್ಕೆ ಇಟ್ಟೀನಿ. ಗೋಬಿ ಸ್ವಲ್ಪ ಓದಾಡಿ ನೀರಾಗ ಹಾಕಿ ತೆಗಿಬೇಕು. ಕುದಿಸ್ಬಾರ್ದು, ಬಿಸಿನೀರಾಗ ಎದ್ದು ಒಂದೆರಡು ನಿಮಿಷ ಎದ್ದು ತೆಗೆದುಬಿಡ್ಬೇಕು. ಅಂದ್ರೆ ಗೋಬಿ ಮಸ್ತ್ ಆಗ್ತವೆ ನೋಡ್ರಿ. ನಾನಿಲ್ಲಿ ಇಟ್ಟೀನಿ. ಪೂರ್ತಿ ಮುಳುಗುವಷ್ಟು ನೀರು ಹಾಕಿ ಗೋಬಿ ಅದ್ರಾಗ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದು ನೀರೆಲ್ಲ ಬಸ್ಬಿಡ್ಬೇಕು. ಅದನ್ನು ಜಾಸ್ತಿ ಹೊತ್ತಿಡಬಾರ್ದು, ಒಂದೆರಡು ನಿಮಿಷ ಅಷ್ಟೇ ನೋಡ್ರಿ. ಬಿಸಿ ಆಗ್ಯಾವ. ಈಗ ಇವನ್ನ ತೆಗಿತೀನಿ ನಾನು ಒಂದೆರಡಾಗ. ನೀರು ಹಾಕಿ ನೋಡ್ರಿ, ಕುದಿಸಿಲ್ಲ, ನೀರು ಬಿಸಿ ಆಗುತ್ತೆ ನೋಡ್ರಿ. ಸ್ವಲ್ಪ ನೀರಿಲ್ಲಿದ್ರೆ ಎಲ್ಲ ಡ್ರೈ ಆಗ್ಯಾವ. ಹಿಂಗೆ ಇರ್ಬೇಕು, ನೀರು ಇರಬಾರ್ದು. ನೀರಲ್ಲಿ ಚಲೋ ಆಗ್ತಾವ. ಇವಾಗ ಇದಕ್ಕೆ ಮಸಾಲ ಹಾಕಿ ರೆಡಿ ಮಾಡ್ತೀನಿ ನೋಡ್ರಿ. ಗೋಬಿ ರೆಡಿ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಂಡ್ರೆ, ಉಪ್ಪು ಜಾಸ್ತಿ ಆಯ್ತಂದ್ರೆ ಸರಿಯಾಗಿಲ್ಲ. ಫ್ರೈ ಮಾಡೋ ಇದ್ದು ಅಂದ್ರೆ ಅಡುಗೆ ಅದಕ್ಕೆ ಉಪ್ಪು ಕಡಿಮೆನೇ ಹಾಕಬೇಕು, ಯಾಕಂದ್ರೆ ಜಾಸ್ತಿ ಆಗಿರ್ತೈತಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಣ ಖಾರ, ಕೆಂಪು ಖಾರ, ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ನೋಡ್ರಿ, ಇದೊಂದು 2 ಸ್ಪೂನ್ ಆಗೋಷ್ಟು ಐತಿ. ಇಷ್ಟ ಹಾಕಿರ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಡ್ರಿ. ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಮೈದಾ ಇದಿಷ್ಟು ಹಾಕಿ ಕಲರ್ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಕಲರ್ ಐತೆ, ಸ್ವಲ್ಪ ಹಾಕ್ತೀನಿ ನೋಡ್ರಿ. ಇಲ್ಲಿ ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ. ಅಂದ್ರೆ ಮಿಕ್ಸ್ ಮಾಡಿ ಪಟಕನ್ ಹಾಕಿ ಕರ್ಕೊಳಕ್ಕೆ ಬರ್ತೈತಿ. ಎಣ್ಣೆ ಕಾಯ್ತಾ ಅಂದ್ರೆ ಜಲ್ದಿ ಆಗಿಬಿಡ್ತೈತಿ. ಇದೆಲ್ಲ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಳೋದು ಸರಿಯಾಗಿ. ತುಂಬ ಈಸಿಯಾಗಿ ರುಚಿಯಾದಂತಹ ಗೋಬಿ ಮಂಚೂರಿ. ಹೊಸದಾಗಿ ಯಾರೆಲ್ಲ ಮಾಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಅಡುಗೆ ಹೆಂಗಾಗಿತ್ತು ಅಂತ ಹೇಳ್ರಿ, ರೆಸಿಪೀಸ್ ಹೆಂಗಾಗಿತ್ತು ಅಂತ ಹೇಳ್ರಿ. ಹೊಸದಾಗಿ ಕಲಿಯೋರಿಗೆ ಯೂಸ್ಫುಲ್ ಆಗ್ತಾವೆ ವಿಡಿಯೋಗಳು. ಫುಲ್ ಡ್ರೈ ಆಗಿರ್ತದೆ. ಸುಮ್ಮ
ಇವಾಗ ಎಣ್ಣೆ ಬಿಸಿ ಆಗೈತಿ, ಫ್ರೈ ಮಾಡ್ತೀನಿ ನೋಡ್ರಿ. ಆಮೇಲೆ ಒಗ್ಗರಣೆ ಹಾಕಕ್ಕೆ ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೆಟೊ ಸಾಸು, ವೆನಿಗರ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮನೆಯಿಂದ ಮಾಡ್ಬೇಕನ್ನಂತೀನಿ, ಟೈಮ ಸಿಗೋದಾಗಿತ್ತು. ಅದಕ್ಕೆ ಇವತ್ತು ಎನಿ ಕಂಡೀಷನ್ ಮಾಡಿ ತಿನ್ನಬೇಕಂತ ಡಿಸೈಡ್. ಇಲ್ಲ ಅಂದ್ರೆ ಗೋಬಿ ಅಲ್ಲೇ ವೇಸ್ಟ್ ಆಗಿಬಿಡೋದು. ಇದು ಫ್ರೈ ಆಗಕ್ಕೆ ಒಂದು ಭಾಳ ಟೈಮ್ ಬರ್ತೈತಿ. ಗೋಬಿ ಹಸಿ ಇರ್ತೈತಲ್ಲ, ಫುಲ್ ಚಂದಾಗಿ ಫ್ರೈ ಆಗಬೇಕದು. ಸ್ವಲ್ಪ ಫ್ರೈ ಆಗಲಿ, ಒಂದು ಸೈಡ್ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನನೂ ರೆಡಿ ಆಗ್ತೈತಿ. ಫ್ರೈ ಜಲ್ದಿ ಫ್ರೈ ಆಗಲ್ಲ ಇವು, ಅದಕ್ಕೆ ಗೋಬಿ ಮಾಡೋದು ಬೇಸ್ ಆಗ್ತೈತಿ. ಭಾಳ ಟೈಮ್ ಬರ್ತೈತಿ. ಇಷ್ಟಿಷ್ಟೇ ಆಗ್ಬೇಕಾದ್ರೆ 15 ನಿಮಿಷ ತಗೊಂಡ್ರೆ, ಎಲ್ಲ ಮಾಡ್ಬೇಕಾದ್ರೆ 1 ತಾಸು ಬೇಕು ಫ್ರೈ ಮಾಡೋದು. ಫ್ರೈ ಆಗ್ಯಾವ. ನೋಡ್ರಿ, ಇಷ್ಟಾದ್ರೆ ಸಾಕು, ಜಾಸ್ತಿ ಕಪ್ಪಾದ್ರೆ ಟೇಸ್ಟ್ ಆಗಲ್ಲ. ಕಲರ್ ಒಳಗೆ ಗೊತ್ತಾಗಂಗಿಲ್ಲ ಫ್ರೈ ಆಗಿದ್ದು ಅದು ನೋಡಿ ಮಾಡ್ಬೇಕು. ನೋಡ್ರಿ ಇಷ್ಟಾಗ್ಯದ ಸಾಕು. ಇದೇ ರೀತಿ ಇದೆಲ್ಲ ಫ್ರೈ ಮಾಡ್ಕೊತೀನಿ ಫಸ್ಟ್, ಆಮೇಲೆ ಒಗ್ಗರಣೆ ಹಾಕೋದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ವಿಡಿಯೋ ಭಾಳ ಲಾಂಗ್ ಆಗಿಬಿಡುತ್ತೆ. ಅದ್ರ ಸಲುವಾಗಿ ಫ್ರೈ ಮಾಡಿದ್ದಾಯ್ತು. ಇಷ್ಟ ಆದ್ರೆ ನೋಡ್ರಿ, ಅಷ್ಟು ಫ್ರೈ ಮಾಡಿದ್ರೆ ಇಷ್ಟ ಆಗುತ್ತೆ. ಈಗ ಇದನ್ನ ಒಗ್ಗರಣೆ ಹಾಕಿ ಎಣ್ಣೆಕಾಯಿ ಹಾಕಿದ್ದೀನಿ, ಒಂದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಕೆಂಪು ಖಾರ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಸೋಯಾ ಸಾಸ್. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು, 1 ಟೀ ಸ್ಪೂನಷ್ಟು ಸೋಯಾ ಸಾಸು. ಆಮೇಲೆ ರೆಡ್ ಚಿಲ್ಲಿ ಪೇಸ್ಟ್, ಇದೊಂದು ಸ್ಪೂನ್ ಹಾಕಬೇಕು. ಆಮೇಲೆ ವೆನಿಗರ್, ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಹುಳಿ ಆಗ್ತೈತಿ. ಸ್ವಲ್ಪ ಒಂದು 6-7 ಹನಿ ಹಾಕ್ಬೇಕಷ್ಟೆ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಹೋಗಿಬಿಡ್ತೈತಿ ಅದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಬೇಕು. ಇಷ್ಟು ಹಾಕಿ ನಿಮಗೆ ಎಷ್ಟದು ನೀರು ಬೇಕು ಸ್ವಲ್ಪ ನೀರು ಹಾಕಬೇಕು, ಒಂದು ಅರ್ಧ ಕಪ್ಪಷ್ಟು. ನಿಮಗೆ ಡ್ರೈ ಬೇಕಂದ್ರೆ ಕಡಿಮೆ ಹಾಕಿರಿ, ಜಾಸ್ತಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ
ಗ್ರೇವಿ ಮಾಡ್ಕೊಂಡ್ರೆ ನಡಿತೈತಿ. ಉಪ್ಪು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬೋದು ಬೇಕಂದ್ರೆ. ಇಷ್ಟ ಹಾಕಿ ಒಂದು 10 ಸೆಕೆಂಡ್ ಬಿಸಿ ಮಾಡಿ ಆಮೇಲೆ ಕರೆದಿರುವಂಥ ಗೋಬಿ ಹಾಕಿ ಮಿಕ್ಸ್ ಮಾಡಿದರೆ ಗೋಬಿ ಮಂಚೂರಿ ರೆಡಿ. ಹೆಲ್ದಿ ಟೇಸ್ಟಿ ಗೋಬಿ ಮಂಚೂರಿ ಆರಾಮಾಗಿ ಮನೆಯಾಗ ಮಾಡ್ಬೋದು. ಗೋಬಿ ಮಂಚೂರಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ಗೋಬಿ ಮಾತ್ರ ಮಸ್ತ್ ಟೇಸ್ಟ್ ಆಗಿತ್ತು. ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಂಚೂರಿ ರೆಡಿ ಆಯ್ತು ನೋಡ್ರಿ. ಬರ್ರಿ ತಿನ್ನಂಬ್ರಿ ಬಿಸಿ 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 ಗೋಬಿ ಟೊಮೆಟೊ ಕೆಚಪ್ ಹಾಕೊಂಡು ನೋಡ್ರಿ. ಇದು ಮಾತ್ರ ಸೂಪರ್ ಆಗೈತಿ. ತಿಂದು ಹೇಳ್ತೀನಿ. ವಾವ್, ಸೂಪರ್ ಮಸ್ತ್ ಆಗೈತಿ ಗೋಬಿ ಡ್ರೈ ಫ್ರೈ. ಎಕ್ಸಲೆಂಟ್.